ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ಫೋಸಿಸ್ನಿಂದ ಸಿಎಸ್ಆರ್ ಫಂಡ್ ಕೊಡಿಸೋದಾಗಿ ವಂಚನೆ ಮಾಡಲಾಗಿದೆ. ನಕಲಿ ಐಡಿ ಕಾರ್ಡ್ ಲೆಟರ್ ಅನ್ನ ತೋರಿಸಿ 6.5 ಕೋಟಿ ವಂಚನೆಯನ್ನ ಮಾಡಿದ್ದಾರೆ. ಇನ್ಫೋಸಿಸ್ ಹೆಸರಿನಲ್ಲಿ ವಂಚಿಸಿದ್ದಂತಹ 3 ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಗಗನ್, ಚೇತನ್ ಹಾಗೆ ತೇಜಸ್ ಇತರರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿರುವಂತದ್ದು. ಚಿಕ್ಕಬಳ್ಳಾಪುರ ಮೂಲದ ಗಗನ್ ಎಂಬುವನ ಬಂಧನ ಆಗಿದೆ. ದೇವನಹಳ್ಳಿ ಪೊಲೀಸರಿಂದ ಪ್ರಕರಣವನ್ನ ದಾಖಲಿಸಿ ಬಂಧಿಸಲಾಗಿದೆ. ಮೈಸೂರು ಮರ್ಕೆಂಟೈಲ್ ಕಂಪನಿ ದೂರಿನ ಮೇರೆಗೆ ಬಂಧನ ಮಾಡಲಾಗಿದೆ. ಇನ್ಫೋಸಿಸ್ ಸಿಎಸ್ಆರ್ ವಿಭಾಗದ ರೀಜನಲ್ ಹೆಡ್ ಅಂತ ಗಗನ್ ಹೇಳ್ಕೊಂಡಿರ್ತಾರೆ. ಇನ್ನು ಸಿಎಸ್ಆರ್ ಅಡಿಯಲ್ಲಿ ಗೃಹ ನಿರ್ಮಾಣ ಯೋಜನೆಗಳಿಗೆ 179 ಕೋಟಿ ಅಂತ ಹೇಳಿರ್ತಾರೆ. ಅಂದ್ರೆ ಪಿಎಚ್ಸಿಗೆ 178 ಕೋಟಿ ಅನುಮೋದನೆಯ ನಕಲಿ ಪತ್ರವನ್ನ ತೋರಿಸಿರ್ತಾರೆ. ರಾಜೀವ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ಗೆ ಅಂತ ಹೇಳಿ 6 ಕೋಟಿ ವಂಚನೆ ಮಾಡಿದ್ದಾರೆ. ಡಿಡಿ ಮೂಲಕ 1 ಕೋಟಿ 75 ಲಕ್ಷ ಹಣ, ಹಾಗೆ ಅನಿತಾ ವೆಂಚರ್ಸ್ಗೂ ಕೂಡ 3 ಕೋಟಿಯಷ್ಟು ವಂಚನೆಯನ್ನ ಮಾಡಿದ್ದಾರೆ. ಇನ್ನು ಎಎನ್ಎಸ್ ಇಂಜಿನಿಯರಿಂಗ್ಸ್ಗೆ 30 ಲಕ್ಷ ಕ್ಯಾಶ್ ಮತ್ತೆ 50 ಲಕ್ಷ ಬ್ಯಾಂಕ್ ಮೂಲಕ ಪಡೆದು ವಂಚನೆಯನ್ನ ಮಾಡಿದ್ದಾರೆ. ಈ 3 ಜನ ದೇವನಹಳ್ಳಿಯ ನಂದಿ ಹೋಟೆಲ್ ಬಳಿ ಮಾತುಕತೆಯನ್ನ ನಡೆಸಿ ಆರೋಪಿಗಳು ಹಣವನ್ನು ಪಡೆದುಕೊಂಡಿರ್ತಾರೆ. ಅಕ್ಟೋಬರ್ನಲ್ಲಿ ನಕಲಿ ಪತ್ರವನ್ನ ತೋರಿಸಿ ಜನವರಿಯಲ್ಲಿ ಬಿಡುಗಡೆಯಾಗುವುದಾಗಿ ಆರೋಪಿಗಳು ಹೇಳಿರ್ತಾರೆ. ಆದ್ರೆ ಯಾವಾಗ ಹಣ ಬಿಡುಗಡೆ ಆಗುವುದಿಲ್ಲ, ಆ ನಂತರದಲ್ಲಿ ಡೌಟ್ ಬರುತ್ತೆ. ಗಗನ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ. ಅದಾದ ನಂತರ ಇವರು ವಂಚನೆಯನ್ನ ಮಾಡಿದ್ದಾರೆ ಅನ್ನೋದು ಬೆಳಕಿಗೆ ಬರುತ್ತೆ. ದೇವನಹಳ್ಳಿ ಪೊಲೀಸರಿಗೆ ದೂರು ನೀಡಿ ಪ್ರಕರಣವನ್ನ ದಾಖಲಿಸಿದ್ರು ಮೈಸೂರು ಮರ್ಕೆಂಟೈಲ್ ಕಂಪನಿ. ಈಗ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ ಆಗಿರೋದ್ರಿಂದ ತನಿಖೆ ಆಗ್ತಾ ಇದೆ.